Hi everyone, welcome back to the ಚಾನೆಲ್. ಸೊ ಬನ್ನಿ ಇವತ್ತಿನ ರೀಡಿಂಗಲ್ಲಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವಾಗ ಈ ಒಂದು ವಿಡಿಯೋನ ನೀವು ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇದೇ ಒಂದು ವಿಡಿಯೋ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಇವತ್ತಿನ ರೀಡಿಂಗಲ್ಲಿ ಏನು ಮೆಸೇಜಸ್ ಬರ್ತಿದೆ ಅಂತ ನೋಡೋಣ. ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್. ಓಕೆ, ಸೊ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಡ್ರೀಮ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ನಿಮ್ಮ ಡ್ರೀಮ್ ಇಟ್ ಕುಡ್ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಥವಾ ನಿಮ್ಮ ಫ್ಯೂಚರ್, ನಿಮ್ಮ ಕರಿಯರ್, ನಿಮ್ಮ ಗ್ರೋತಲ್ಲಿ ಇರಬಹುದು. ಸೊ ನಿಮ್ಮ ಒಂದು ಡ್ರೀಮ್, ಓಕೆ, ನಿಮ್ಮ ಒಂದು ಡಿಸೈರ್ ಅಂತ ಹೇಳ್ಬಹುದು, ನಿಮ್ಮ ಒಂದು ಡ್ರೀಮ್ ಅಂತ ಹೇಳಬಹುದು. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಯೋಚನೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ, ಅದಕ್ಕಾಗಿ ನೀವು ಪ್ರಾಕ್ಟಿಕಲ್ ಆಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ನೀವು ಆ್ಯಕ್ಷನ್ ತಗೋಬೇಕಾಗತ್ತೆ. ನೀವು ಅದನ್ನು ಆಗುತ್ತಾ ಆಗಲ್ವಾ ಅಂತ ಯೋಚನೆ ಮಾಡ್ತಾನೆ ಕೂರೋದಕ್ಕಿಂತ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಅದರಿಂದ ನಿಮ್ಗೆ ಏನು ಯೂಸ್ಫುಲ್ ಇದೆ ಆ್ಯಂಡ್ ಅದರಿಂದ ನೀವೇನು ಕಲ್ತಿದ್ದೀರಾ ಅಥವಾ ಅದರಿಂದ ನೀವೇನು ಕಲಿಬೇಕಾಗಿದೆ ಅದನ್ನು ಸಹ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, and have a faith in your dream again. Okay, this is a confirmation card. ನಿಮಗೆ ನಿಮ್ಮೊಂದು ಡ್ರೀಮ್ ಮೇಲೆ ಕಾನ್ಫಿಡೆಂಟ್ ಇಲ್ಲ, ನಿಮಗೆ ನಿಮ್ಮೊಂದು ಡ್ರೀಮ್ ಮೇಲೆ ನಂಬಿಕೆ ಇಲ್ಲ, ಸೊ ಟ್ರಸ್ಟ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಫೇತ್ ಇಡಿ. ನಿಮ್ಮ ಒಂದು ಡ್ರೀಮ್ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವೇನು ಕನಸು ಕಾಣ್ತಾ ಇದ್ದೀರಾ ಅದಕ್ಕೆ ನೀವು ಡಿಸರ್ವ್ ಇದ್ದೀರಾ. ಓಕೆ, ಅದಕ್ಕೆ ನಿಮಗೆ ಯೂನಿವರ್ಸ್ ಆ ಒಂದು ಡ್ರೀಮ್ನ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡಿರುವಂಥದ್ದು. ಸೊ ನೀವು ಈ ಡ್ರೀಮ್ನ ಕಾಣ್ತಾ ಇದ್ದೀರಾ, ನಿಮಗೆ ಈ ಒಂದು ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ನೀವು ಅದನ್ನು ನಂಬೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಅರ್ತ್ ಸೈನ್ ಯಾರ್ಯಾರಿದ್ದೀರಾ, ಲೈಕ್ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಅವರು ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ಎಕ್ಸ್ಪೆಷಲಿ ಇದು ನಿಮಗೆ ಅಂತಲೇ ಹೇಳಬಹುದು. ಓಕೆ, ಸೊ ನಿಮ್ಮ ಡ್ರೀಮ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಬಹುದು. ಕನ್ಕ್ಲೂಷನ್ ಆರ್ ವಿತಿನ್ ರೀಚ್ ಅಂತ ಬರ್ತಿದೆ. ಓಕೆ, ಸೊ ನೀವು ಈ ಒಂದು ಡ್ರೀಮ್ ಬಗ್ಗೆ ಏನು ಕನಸು ಕಾಣ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲದೆ ಇರುವಂಥದ್ದು, ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲದೆ ಇರುವಂಥದ್ದು, ಅಥವಾ ಇದಾಗುತ್ತಾ ಅನ್ನುವಂಥ ನೆಗ್ಲೆಕ್ಟ್ ಇರಬಹುದು. ಸೊ ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ತೆಗೆದಾಕಿ. ಓಕೆ, ಸೊ ನೀವು ಯಾವಾಗ ನೆಗೆಟಿವ್ನ ತೆಗೆದಾಕಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಆದಷ್ಟು ನೀವು ಅದನ್ನು ರೀಚ್ ಆಗೋದಕ್ಕೆ ನೀವು ಇಲ್ಲಿ ನಿಮಗೆ ಹೆಲ್ಪ್ ಮಾಡುವಂಥದ್ದು. ಓಕೆ, ಯು ಆ್ಯಂಡ್ ಯುವರ್ ಲವ್ಡ್ ಒನ್ ಆರ್ ಸೇಫ್. ಓಕೆ, ಇಲ್ಲಿ ಕ್ಯಾನ್ಸರ್ ರಾಶಿಯವರ ಪ್ರೆಸೆನ್ಸ್ ಇದೆ. ಸೊ ನೀವೇನಾದರೂ ನಿಮ್ಮ ಪ್ರೀತಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಆ ಒಂದು ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಆರ್ ಇನ್ ಅ ಸೇಫ್ ಅಂತ ಹೇಳಬಹುದು. ಓಕೆ, ನೀವು ಮತ್ತು ನಿಮ್ಮ ಲವ್ಡ್ ಒನ್ಸ್ ಸೇಫ್ ಆಗಿದ್ದೀರಾ ಅಂತ ಹೇಳಬಹುದು. ಅದ್ರ ಬಗ್ಗೆ ನೀವು ಥಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದು ಕ್ಲಾರಿಟಿ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತೊಗೊಂಡ್ರು ಅದು ವರ್ತ್ ಇಲ್ಲ. ಸೊ ಇದು ಸೇಫ್ ಇದೆಯಾ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಎಸ್. ಓಕೆ, ಸೊ ಬನ್ನಿ ಇನ್ನೊಂದೇ ಒಂದು ಕಾರ್ಡ್ ತೆಗೆಯೋಣ ನಿಮಗಾಗಿ ಏನಿದೆ ಮೆಸೇಜ್ ಅಂತ. ಪರ್ಸ್ನಲ್ ಇಶ್ಯೂಸ್ ರೀಚಸ್ ರಿಸೊಲ್ಯೂಷನ್ ಅಂತ ಬರ್ತದೆ. ಓಕೆ, ನಿಮ್ಮ ಒಂದು ಪರ್ಸ್ನಲ್ ಇಶ್ಯೂಸ್ ಏನಿದೆ ಇದಕ್ಕೆ ನಿಮಗಾಗಿ ರಿಸೊಲ್ಯೂಷನ್ ಸಿಗ್ತಿದೆ, ಇದರಿಂದ ನೀವು ಹೊರಗೆ ಬರ್ತಿದ್ದೀರಾ. ಓಕೆ, ನಿಮ್ಮ ಪರ್ಸ್ನಲ್ ಇಶ್ಯೂಸಿಂದ ನೀವು ಹೊರಗೆ ಬರ್ತಿದ್ದೀರಾ ಅಂತ ಹೇಳಬಹುದು. ಸೊ ಬನ್ನಿ ಒರಾಕಲ್ ಮೆಸೇಜಸ್ ಏನಿದೆ ಈ ಒಂದು ಪ್ರೀತಿಗಾಗಿ ಅಂತ ನೋಡೋಣ. Give thanks for the blessings of love soon to come your way. ಓಕೆ, ಸೊ ಎಷ್ಟೋ ಜನಕ್ಕೆ ಇಲ್ಲಿ ನಿಮ್ಮ ಪ್ರೀತಿ ನಿಮಗೆ ಬರಬೇಕು ಅನ್ನೋದಿದೆ, ಬಟ್ ಅದಕ್ಕಾಗಿ ನೀವು ಒಂದು ಯೂನಿವರ್ಸ್ಗಾಗಿ ಗ್ರ್ಯಾಟಿಟ್ಯೂಡು ತೋರಿಸ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಡೂ ದ್ಯಾಟ್. ಓಕೆ, ನೀವು ನಿಮ್ಮ ಪ್ರೀತಿ ಪಡ್ಕೊಂಡಿದ್ದಕ್ಕೆ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬಹುದು. ಆ್ಯಂಡ್ ನೋ ದ್ಯಾಟ್ ಯು ಡಿಸರ್ವ್ ಟು ಬಿ ಹ್ಯಾವ್ ಆಲ್ ದ್ಯಾಟ್ ಯುವರ್ ಹಾರ್ಟ್ ಟ್ರೂಲಿ ಡಿಸೈರ್ಸ್ ಅಂತ ಇದೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆ ಒಂದು ಪರ್ಸನ್ ಪ್ರೀತಿಗೆ ನೀವು ಡಿಸರ್ವ್ ಇದ್ದೀರಾ. ಓಕೆ, ಆ್ಯಂಡ್
ಟ್ರೂಲಿ ನಿಮ್ಗೆ ಗೊತ್ತಿದೆ ನಿಮಗೆ ಏನು ಬೇಕಾಗಿದೆ, ನಿಮ್ಮ ಒಂದು ವಿಶ್ ಏನಿದೆ, ನಿಮ್ಮ ಒಂದು ಡಿಸೈರ್ಸ್ ಏನಿದೆ ಎಲ್ಲವೂ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಆ ಒಂದು ಪರ್ಸನ್ ಕಡೆಯಿಂದ ನಿಮಗೆ ಅದು ಡೆಫಿನೆಟ್ಲಿ ಸಿಗ್ತಿದೆ ಅಂತ ಹೇಳ್ಬಹುದು. ಓಕೆ, fashion, a magnetic and seductive quality surrender to your present enjoy it ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗಿರುವಂಥ ನಿಮ್ಮ ಪ್ಯಾಷನ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ಕೆಲವರಿಗೆ ಹೇಳೋದಾದರೆ, ನಿಮ್ಮ ಒಂದು ಪಾಸ್ಟ್ ಏನಿದೆ ಅದ್ರ ಬಗ್ಗೆ ನೀವು ಕೊರಗ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ಯೂಚರ್ ಏನಾಗುತ್ತೆ ಅನ್ನುವಂಥ ಭಯದಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ, ಜಸ್ಟ್ ಇಗ್ನೋರ್ ದ್ಯಾಟ್. ಆ್ಯಂಡ್ ನಿಮ್ಮ ಒಂದು ಪ್ರೆಸೆಂಟ್ ಮೂಮೆಂಟ್ ಏನಿದೆ ಅದರಲ್ಲಿ ನೀವು ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ನೀವು ಎಂಜಾಯ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಪಾಸ್ಟನ್ನು ಪಾಸ್ಟಿಗೆ ಬಿಟ್ಟು, ನಿಮ್ಮ ಫ್ಯೂಚರ್ನ ಫ್ಯೂಚರ್ಗೆ ಬಿಟ್ಟು, ನಿಮ್ಮ ಪ್ರೆಸೆಂಟ್ ಮೂಮೆಂಟ್ನ ನೀವು ಎಂಜಾಯ್ ಮಾಡಿ ಅಂತ ನಿಮಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಓಕೆ, trust, transformation occurs through acceptance. Once you accept the current situation, it will automatically transform. ಓಕೆ, ಸೊ ನೀವು ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ ನಿಮಗೆ, ಅಥವಾ ನಿಮ್ಮ ಒಂದು ಈಗಿನ ಪರಿಸ್ಥಿತಿಯನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಅಕ್ಸೆಪ್ಟ್ ಇಟ್. ಓಕೆ, ಸೊ ಅದನ್ನು ನೀವು ಒಂದ್ಸತಿ ಅಕ್ಸೆಪ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ಅದು ಡೆಫಿನೆಟ್ಲಿ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಓಕೆ, ಆ್ಯಂಡ್ ಅದರಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಮೇ ಬಿ ನೀವು ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ನೆನಪಿಸ್ಕೊಂಡು, ನಿಮ್ಮ ಪಾಸ್ಟ್ ಬಗ್ಗೆ ನೆನಪಿಸ್ಕೊಂಡು, ನಿಮ್ಮ ಪ್ರೆಸೆಂಟ್ ಮೂಮೆಂಟ್ನ ಹಾಳು ಮಾಡ್ಕೋತಿದ್ದೀರಾ. ಸೊ ಹಾಗೇನಾದರೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಜಸ್ಟ್ ಸ್ಟಾಪ್ ಇಟ್ ಅಂತ ನಿಮಗೆ ಮೆಸೇಜಸ್ ಬರ್ತಿದೆ. Secret admire, someone has a deeper feeling for you than they are letting go on. ಓಕೆ, ಆ ಒಂದು ಪರ್ಸನ್ಗೆ ನೀವು ಒಂದು ಸೀಕ್ರೆಟ್ ಅಡ್ಮೈರ್ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಮೇಲೆ ಆ ಒಂದು ಪರ್ಸನ್ಗೆ ಡೀಪರ್ ಫೀಲಿಂಗ್ಸ್ ಇದೆ. ನಿಮ್ಮ ಮೇಲೆ ಆ ಒಂದು ಪರ್ಸನ್ಗಿರುವಂಥ ಫೀಲಿಂಗ್ಸ್ ಟ್ರೂ ಅನ್ನೋದು ಈ ಒಂದು ಕಾರ್ಡ್ ಅಂತ ಹೇಳಬಹುದು, ಈ ಒಂದು ಕಾರ್ಡ್ ಮೀನಿಂಗ್ ಅಂತ ಹೇಳಬಹುದು. ಎಮೋಷನ್ಸ್ ಆರ್ ಅ ನ್ಯಾಚುರಲ್. ಓಕೆ, ಸೊ ಇಮೋಷನ್ಸ್ ಅನ್ನೋದು ನ್ಯಾಚುರಲ್ ಆ್ಯಂಡ್ ನೆಸೆಸರಿ ಆಫ್ ಅ ಪಾರ್ಟ್ ಆಫ್ ಲೈಫ್. ಇದು ನೆಸೆಸರಿ ಈ ಒಂದು ಲೈಫ್ ಅನ್ನೋ ಪಾರ್ಟಲ್ಲಿ. ಬಟ್ ದೇ ಕ್ಯಾನ್ ಆಲ್ಸೋ ಡಿಸ್ಟ್ರಾಯ್ ಯುವರ್ ಪರ್ಸೆಪ್ಷನ್ಸ್ ಆ್ಯಂಡ್ ಕುಡ್ ಯುವರ್ ವಿಷನ್. ಇನ್ ಆರ್ಡರ್ ಟು ಸಿ ಥಿಂಗ್ಸ್ ಕ್ಲಿಯರ್ಲಿ, ಯು ಮಸ್ಟ್ ಲೆಟ್ ಗೋ ಆಫ್ ರೆಸಿಸ್ಟ್ಮೆಂಟ್. ಓಕೆ, ಸೊ ನೀವೇನಾದರೂ ತುಂಬ ಈ ಒಂದು ಎನರ್ಜಿಯಲ್ಲಿ ಇದ್ದೀರಾ, ಲೈಕ್ ತುಂಬ ಎಮೋಷ್ನಲಿ ಆ ಒಂದು ಪರ್ಸನ್ಗೆ ಕನೆಕ್ಟ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ, ಇಟ್ ಈಸ್ ನೆಸೆಸರಿ. ಓಕೆನಾ, ಸೊ ನೀವು ಇರುವಂಥ ಪ್ರೆಸೆನ್ಸ್ ಅಥವಾ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಕನ್ವೆ ಆಗಬೇಕು ಅಂತ ಹೇಳಿದ್ರೆ, ಆ್ಯಂಡ್ ನಿಮಗೆ ಆ ಒಂದು ಪರ್ಸನ್ ಮೇಲಿರುವಂಥ ಫೀಲಿಂಗ್ಸ್ ನಿಜವಾದ್ದೇ ಆಗಿದ್ದಲ್ಲಿ, ನೀವು ಯೋಚನೆ ಮಾಡುವಂಥ ರೀತಿ, ನಿಮ್ಮ ಒಂದು ವಿಷನ್ ಏನಿದೆ ಆ ರೀತಿಯಾಗಿ ಆ ಒಂದು ಪರ್ಸನ್ನು ಥಿಂಕ್ ಮಾಡೋದಕ್ಕೆ ನೀವು ಟೈಮ್ ಕೊಡಬೇಕಾಗಿದೆ. ಓಕೆ, ಸೊ ಇದರಿಂದ ನೀವು ಲೆಟ್ ಗೋ ಮಾಡಬೇಕಾಗಿದೆ. ಸೊ ಈಗೇನಾದರೂ ನೀವು ಈ ಒಂದು ಪರ್ಸನ್ಗೆ ತುಂಬ ಪ್ರೆಷರ್ ಆಗ್ತಿದ್ದೀರಾ, ಅಥವಾ ಈ ಒಂದು ಪರ್ಸನ್ಗೆ ನೀವು ತುಂಬ ಎಫರ್ಟ್ ಹಾಕಿ ಆ ಒಂದು ಪರ್ಸನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಜಸ್ಟ್ ಮೂವ್ ಆನ್, ಜಸ್ಟ್ ಲೆಟ್ ಗೋ. ಓಕೆನಾ, ಸೊ ಸ್ಟೆಪ್ ಬ್ಯಾಕ್ ಆಗಿ ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಅವ್ರಿಗಾಗಿ ಸ್ಪೇಸ್ ಕೊಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಿ. ನಿಮಗೆ ಆಗ್ತಿರುವಂಥ ಫೀಲ್ ಅವ್ರಿಗೂ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಆ ಒಂದು ಪರ್ಸನ್ಗೆ ಅವಕಾಶ ಕೊಡಿ ಅಂತ ಹೇಳ್ತೀನಿ, ಲೈಕ್ ಅ ಫ್ರೀಡಮ್. ಓಕೆ, ಸೊ ದಿಸ್ ಇಸ್ ಅ ಕನ್ಫರ್ಮೇಷನ್ ಮೆಸೇಜ್. ಫ್ರೀಡಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ದೇರ್ ಇಸ್ ಅ ನಥಿಂಗ್ ಸ್ಟಾಪಿಂಗ್ ಯು, ದ ಪಾತ್ ಈಸ್ ಕ್ಲಿಯರ್ ಇಫ್ ಯು ವಾಂಟ್ ಇಟ್ ಟು ಬಿ ಅಂತ ಇದೆ. ಓಕೆ, ಸೊ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕ್ಲಿಯರ್ ಆಗಿದ್ದೀರಾ, ಅಥವಾ ಈ ಒಂದು ಪರ್ಸನ್ಗೋಸ್ಕರ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ, ಅದನ್ನು ಸ್ಟಾಪ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಅವ್ರಿಗಾಗಿ ಫ್ರೀಡಮ್ ಕೊಡಿ ಅನ್ನೋದು ಈ ಒಂದು ಕಾರ್ಡ್ನ ಮೀನಿಂಗ್ ಆಗಿದೆ. ಹೋಪ್ ನಿಮಗೆ ಈ ಒಂದು ರೀಡಿಂಗಿಂದ ಇನ್ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ಯಾರಿಗೆಲ್ಲ ರೆಸೊನೇಟ್ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ತಗೋಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.